ದೇವನಹಳ್ಳಿ ಪಟ್ಟಣದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ದೇವಾಲಯದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ದೇವಾಲಯದ ಟ್ರಸ್ಟ್ ಸದಸ್ಯ ಲಕ್ಷ್ಮೀನಾರಾಯಣ್ ಮಾತನಾಡಿ, ಗುರು ನಮಗೆ ಪ್ರತಿಯೊಂದು ಹಂತದಲ್ಲೂ ಜ್ಞಾನವನ್ನು ಮತ್ತು ಮಾರ್ಗದರ್ಶನವನ್ನು ನೀಡ್ತಾರೆ. ಗುರುಗಳನ್ನು ದೇವರೆಂದು ಪೂಜಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಮೀಸಲಿಡಲಾದ ದಿನವಾಗಿದೆ ಅಂತ ತಿಳಿಸಿದರು. ವರದಿ ಅಕ್ಷಯ್, ದೇವನಹಳ್ಳಿ. ಯೋಗಿನಾರಾಯಣ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಅನೇಕ ದಾನಿಗಳಿಂದ ಎಲ್ಲರೂ ಸೇರಿ ಈ ಒಂದು ಗುರುಪೂರ್ಣಿಮೆಯನ್ನು 2ನೇ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಒಂದು ಆಚರಣೆಗೆ ಸಹಕಾರ ನೀಡಿದಂಥ ಎಲ್ಲ ಸಾರ್ವಜನಿಕರಿಗೂ, ಎಲ್ಲ ನಮ್ಮ ಕುಲ ಬಾಂಧವರಿಗೂ ಎಲ್ಲರಿಗೂ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳು ತಿಳಿಸ್ತೀವಿ. ಆ ಸ್ವಾಮಿ ಶ್ರೀ ಯೋಗಿನಾರಾಯಣರು ಎಲ್ಲ ನಮ್ಮ ದೇವನಹಳ್ಳಿ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಆಯುಧ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಏನೇನು ವಿಶೇಷತೆ ಇಟ್ಕೊಂಡಿದ್ದೀವಿ ಇವತ್ತು? ಬೆಳಗ್ಗೆ 8 ಗಂಟೆಯಿಂದ ನಾವು ಅನ್ನದಾನ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಇವತ್ತು ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ವಿ, ವಿಶೇಷ ಹೂವಿನ ಅಲಂಕಾರ ಮಾಡಿದ್ವಿ. ಆಮೇಲೆ ನಿರಂತರವಾಗಿ ಎಷ್ಟೇ ಜನ ಬಂದರೂ ಎಲ್ರಿಗೂ ತೃಪ್ತಿಕರವಾಗಿ ಅನ್ನದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಟ್ರಸ್ಟ್ ವತಿಯಿಂದ ಮಾಡ್ತಾಯಿದ್ದೀವಿ.